ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ವೀಕ್ಷಕರೇ, ರಾಜ್ಯದಲ್ಲಿ ಈಗ ಒಂದೇ ಚರ್ಚೆ, ಸಂಪುಟ ವಿಸ್ತರಣೆ. ಡಿ.ಕೆ. ಶಿವಕುಮಾರ್ ಸಂಪುಟ ಸೇರೋರು ಯಾರ್ಯಾರು, ಈ ಬಾರಿ ಯಾರಿಗೆಲ್ಲ ಸಚಿವ ಸ್ಥಾನ ಸಿಗುತ್ತೆ, ಯಾರಿಗೆಲ್ಲ ಸಿಗಲ್ಲ, ಜಾತಿ ಕೋಟದಲ್ಲಿ ಯಾರಿಗೆ ಚಾನ್ಸ್ ಸಿಗುತ್ತೆ, ಹೈಕಮಾಂಡ್ ಕೋಟ, ಸಿದ್ದರಾಮಯ್ಯ ಕೋಟ, ಡಿ.ಕೆ. ಶಿವಕುಮಾರ್ ಕೋಟ, ಹೀಗೆ ಹತ್ತಾರು ಚರ್ಚೆಗಳು ನಡೀತಲೇ ಇವೆ. ಈ ಬಾರಿ ಸಂಪುಟ ವಿಸ್ತರಣೆ ಅಷ್ಟು ಸುಲಭ ಇಲ್ಲ. ಯಾಕೆ ಹೇಳಿ, ಇನ್ನು 2 ವರ್ಷಕ್ಕೆ ಚುನಾವಣೆ ಇದೆ. ಹೀಗಾಗಿ ಅಳೆದೂ ತೂಗಿ ಲೆಕ್ಕಾಚಾರ ಹಾಕಲಾಗ್ತಾ ಇದೆ. ಯಾರಿಗೆ ಸಚಿವ ಸ್ಥಾನ ಕೊಟ್ಟರೆ ಒಳ್ಳೆಯದು, ಯಾರಿಗೆ ಕೊಡಬಾರ್ದು, ಹಿರಿಯರು ಡಿ.ಕೆ. ಶಿವಕುಮಾರ್ ಸಂಪುಟಕ್ಕೆ ಬೇಕಾ ಅಥವಾ ಹೊಸ ಮುಖಗಳಿಗೆ ಅವಕಾಶ ನೀಡಬೇಕಾ ಬೇಡವಾ, ಹಿರಿಯರು ಕಿರಿಯರು ಸೇರಿಸಿ ಸಂಪುಟ ವಿಸ್ತರಣೆ ಒಳ್ಳೆಯದ? ಮೊನ್ನೆ ಒಂದೇ ಫ್ಲೈಟ್ನಲ್ಲಿ ದೆಹಲಿಗೆ ಹೋಗಿದ್ದಂಥ ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್ ಹೈಕಮಾಂಡ್ ಎದುರು ತಮ್ಮದೇ ವಾದವನ್ನು ಮಂಡಿಸಿದ್ದಾರೆ. ಆದರೆ ಸಂಪುಟ ವಿಸ್ತರಣೆ ಕಗ್ಗಂಟು ಬಗೆಹರಿದಂತೆ ಕಾಣ್ತಾ ಇಲ್ಲ. ಇನ್ನು 1 ತಿಂಗಳಲ್ಲಿ ಸಂಪುಟ ವಿಸ್ತರಣೆ ಆಗಲ್ವಾ? ಮುಂಗಾರು ಅಧಿವೇಶನ ಮುಗಿದ ಬಳಿಕವೇ ಆಗತ್ತಾ? ದೆಹಲಿ ಅಂಗಳದಲ್ಲಿನ ಚರ್ಚೆಗಳು ಕುತೂಹಲ ಮೂಡಿಸ್ತಾ ಇವೆ. ವೀಕ್ಷಕರೇ, ದೆಹಲಿಯಲ್ಲಿ ಹಾಲಿ ಸಿಎಂ, ಮಾಜಿ ಸಿಎಂ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿದ್ದಾರೆ. ಒಂದು ಸುತ್ತಿನ ಮಾತುಕತೆ ಕೂಡ ನಡೆಸಿದ್ದಾರೆ. ಮೊನ್ನೆ ಒಂದೇ ಫ್ಲೈಟ್ನಲ್ಲಿ ಹೋದಂಥ ಡಿ.ಕೆ. ಶಿವಕುಮಾರ್, ಸಿದ್ದರಾಮಯ್ಯ ಒಟ್ಟಿಗೆ ಸಭೆ ನಡೆಸಲೇ ಇಲ್ಲ. ಮೊದಲು ಸುರ್ಜೇವಾಲರನ್ನ ಭೇಟಿಯಾದಂಥ ಡಿ.ಕೆ. ಶಿವಕುಮಾರ್, ನೋಡಿ ನನ್ನ ಪಟ್ಟಿ ಇದು, ನನ್ನ ಸಂಪುಟದಲ್ಲಿ ಇವರಿಗೆಲ್ಲ ಅವಕಾಶ ಕೊಡಬೇಕು ಅಂತ ಹೇಳಿದರು. ಅದಾದ ಬಳಿಕ ಸಿದ್ದರಾಮಯ್ಯ ಕೂಡ ಸುರ್ಜೇವಾಲರನ್ನ ಭೇಟಿಯಾದರು. ಅವರು ಕೂಡ ನನ್ನ ಪಟ್ಟಿ ಇದು, ಇವರಿಗೆಲ್ಲ ಸಚಿವ ಸ್ಥಾನ ಕೊಡಿ ಅಂದ್ರಂತೆ. ಇನ್ನೇನು ಎಲ್ಲರೂ ಸೇರಿಕೊಂಡು ಮಲ್ಲಿಕಾರ್ಜುನ ಖರ್ಗೆ ಮನೆಯಲ್ಲಿ ಸಭೆ ಸೇರಬೇಕಾಗಿತ್ತು. ಅಷ್ಟರಲ್ಲೇ ಖರ್ಗೆ ಅವರು, ನಮ್ಮ ಮಗನಿಗೆ ಆರೋಗ್ಯ ಸರಿ ಇಲ್ಲ, ನಾನು ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ ಅಂದ್ರಂತೆ. ಹೀಗಾಗಿ ನಿನ್ನೆ ಖರ್ಗೆ ಮನೆಯಲ್ಲಿ ನಡಿಬೇಕಾಗಿದ್ದಂಥ ಸಭೆ ಅಪೂರ್ಣವಾಗಿದೆ. ಈ ಬೆನ್ನಲ್ಲಿ ಹೇಗೂ ದೆಹಲಿಗೆ ಬಂದಿದ್ದೀನಿ, ರಾಹುಲ್ ಗಾಂಧಿ ಭೇಟಿಯಾಗೋಣ ಅಂತ ಕೇಳಿದ್ರಂತೆ. ಆಗ ರಾಹುಲ್ ಕೂಡ ಭೇಟಿಯಾಗೋಣ ಬನ್ನಿ ಅಂದ್ರಂತೆ. ರಾಹುಲ್ ಗಾಂಧಿ ಜೊತೆಗೆ ಎಲ್ಲ ಫೋಟೋಶೂಟ್ ಬಳಿಕ ಸಂಪುಟ ವಿಸ್ತರಣೆ ಚರ್ಚೆಗೆ ಬಂದಿದೆ. ಡಿ.ಕೆ. ಶಿವಕುಮಾರ್ ತಮ್ಮ ವಾದ ಮಂಡಿಸಿದ್ದಾರೆ, ಸಿದ್ದರಾಮಯ್ಯ ತಮ್ಮ ವಾದ ಮಂಡಿಸಿದ್ದಾರೆ. ಆದರೆ ರಾಹುಲ್ ಗಾಂಧಿ ಮಾತ್ರ ಇಬ್ಬರು ತಂದಿದ್ದಂತಹ ಸಚಿವ ಸಂಪುಟ ಪಟ್ಟಿಗೆ ಒಪ್ಪಿಗೆ ಕೊಡಲೇ ಇಲ್ಲ. ವೀಕ್ಷಕರೇ, ಸಿದ್ದರಾಮಯ್ಯ ಡಿ.ಕೆ.ಶಿ ನೀಡಿದ ಪಟ್ಟಿಯಲ್ಲಿ ಹಳೇ ಹೆಸರು ನೋಡಿ ರಾಹುಲ್ ಗರಂ ಆದ್ರಂತೆ. ಈ ಹಳೇ ಟೀಮ್ ಕಟ್ಕೊಂಡು ಹೇಗೆ ಕೆಲಸ ಮಾಡ್ತೀರಿ, ಹೊಸೊಬ್ಬರಿಗೆ ಅವಕಾಶ ನೀಡಿದರೆ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗತ್ತೆ ಅಲ್ವಾ ಅಂತ ಪ್ರಶ್ನೆ ಮಾಡಿದ್ರಂತೆ. ಇದೇ ವೇಳೆ ರಾಹುಲ್ ಗಾಂಧಿ ಕೆಲವು ಖಡಕ್ ಸೂಚನೆ ಕೂಡ ನೀಡಿದ್ದಾರೆ. ಖಾಲಿ ಇರುವ 20 ಸಚಿವ ಸ್ಥಾನದಲ್ಲಿ ಹೆಚ್ಚು ಹೊಸಬರಿಗೆ ನೀಡಬೇಕು ಅಂದ್ರಂತೆ. ಇದನ್ನು ಎಲ್ಲರೂ ಒಪ್ಕೊಳ್ಳೇಬೇಕಲ್ವ. ಕೆಲವು ಸಚಿವರು ಜಾತಿ ಕೋಟದಲ್ಲಿ ಸಂಪುಟ ಸೇರ್ತಾರೆ, ಕೆಲಸ ಮಾಡಲ್ಲ. ಅದ್ರ ಜೊತೆಗೆ ರಾಹುಲ್ ಗಾಂಧಿ 60 ವರ್ಷದ ಒಳಗೆ ಇರುವಂತಹ ಶಾಸಕರಿಗೆ ಸಚಿವ ಸ್ಥಾನ ನೀಡಿ ಅಂದ್ರಂತೆ. ಹಿರಿಯರಿಗೆ ಅವಕಾಶ ಕೊಡಿ. ಆದರೆ ಈ ಹಿಂದೆ ಹಿರಿಯರು ಕೆಲಸ ಮಾಡಿದಾರಾ, ಈ ಹಿಂದೆ ಯಾವ ಇಲಾಖೆಯಲ್ಲಿ ಕೆಲಸ ಮಾಡಿದ್ದಾರೆ, ಹೇಗೆ ಕೆಲಸ ಮಾಡಿದ್ದಾರೆ, ಅವರ ಇಲಾಖೆಯಲ್ಲಿ ಅವರು ತಂದ ಹೊಸ ಯೋಜನೆ ಯಾವುದು, ಆ ಯೋಜನೆಯಿಂದ ಎಷ್ಟು ಜನರಿಗೆ ಲಾಭ ಆಗಿದೆ, ಆ ಸಚಿವರು KDP ಸಭೆ ನಡೆಸಿದಾರಾ, ಜನಸಂಪರ್ಕದಲ್ಲಿ ಇದ್ದು ಸಚಿವರು ಕೆಲಸ ಮಾಡ್ತಾರಾ, ಅದನ್ನೆಲ್ಲ ಪರೀಕ್ಷೆ ಮಾಡಿ ಅದರಲ್ಲಿ ಹಿರಿಯರು ಪಾಸ್ ಆದರೆ ಸಚಿವ ಸ್ಥಾನ ಕೊಡಿ ಅಂದ್ರಂತೆ. ರಾಹುಲ್ ಗಾಂಧಿ ಮಾತು ಕೇಳಿದಂಥ ಸಿಎಂ, ಮಾಜಿ ಸಿಎಂ ಶಾಕ್ ಆದ್ರಂತೆ. ರಾಹುಲ್ ಗಾಂಧಿ ಹೇಳಿದ್ರಲ್ಲಿ ನಿಜ ಅನಿಸಿದೆ. ಯಾಕೆ ಹೇಳಿ, ಎಷ್ಟೋ ಸಚಿವರಿಗೆ ಆ ಇಲಾಖೆ ಬಗ್ಗೆ ಮಾಹಿತಿ ಇರಲ್ಲ. ಹೆಸರಿಗೆ ಮಾತ್ರ ಸಚಿವರು, ಅಧಿಕಾರಿಗಳೇ ದರ್ಬಾರ್ ನಡೆಸ್ತಾರೆ. ಇಂಥದ್ದು ಮಾಡೋಕ್ಕೆ ಯಾಕೆ ಸಚಿವ ಆಗಬೇಕು? ಹೊಸೊಬ್ರು ಬುದ್ಧಿವಂತರಿಗೆ ಕೊಟ್ಟರೆ ಚೆನ್ನಾಗಿ ಕೆಲಸ ಆದರೂ ಮಾಡ್ತಾರೆ. ರಾಹುಲ್ ಗಾಂಧಿ ಹೇಳಿದ್ದು ಕೇಳಿಕೊಂಡ ನಂತರ ರಾಜ್ಯ ನಾಯಕರು ಹೊಸ ಪಟ್ಟಿಯೊಂದಿಗೆ ಮುಂದಿನ ವಾರ ಬರ್ತೀವಿ ಅಂತ ಹೊರಬಂದಿದ್ದಾರೆ. ರಾಹುಲ್ ಗಾಂಧಿ ಕೂಡ ಒಂದು ಏಜೆನ್ಸಿ ಮೂಲಕ ಈ ಹಿಂದೆ ಕೆಲಸ ಮಾಡಿದಂಥ ಸಚಿವರ ಕಾರ್ಯವೈಖರಿ ಬಗ್ಗೆ ವರದಿ ಪಡೆದಿದ್ದಾರೆ. ಮುಂದಿನ ಸಭೆಯಲ್ಲಿ ಹಿರಿಯರಿಗೆ ಸಚಿವ ಸ್ಥಾನ ಕೊಡಿ ಅಂದರೆ ಅದನ್ನು ಮುಂದಿಟ್ಟು ಮಾತಾಡ್ತಾರಂತೆ. ವೀಕ್ಷಕರೇ, ನನಗೆ ಅನಿಸುತ್ತೆ ಮುಂದಿನ ವಾರವು ಸಂಪುಟ ವಿಸ್ತರಣೆ ಚರ್ಚೆ ಆಗೋದು ಡೌಟೇ. ಯಾಕೆ ಹೇಳಿ, ಜುಲೈ 20ರಿಂದ ಆಗಸ್ಟ್ 13ರವರೆಗೂ ಸಂಸತ್ ಅಧಿವೇಶನ. ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಸಂಸತ್ನಲ್ಲಿ ಬ್ಯುಸಿಯಾಗಿರ್ತಾರೆ. ಅಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ, ಹೋರಾಟ ಇರುತ್ತೆ. ಅಂಥ ಹೊತ್ತಲ್ಲಿ ಸಂಪುಟ ವಿಸ್ತರಣೆ ಯಾಕೆ ತಲೆ ಕೆಡಿಸ್ಕೊಳ್ತಾರೆ ಹೇಳಿ? ಇನ್ನು ಆಗಸ್ಟ್ 6ರಿಂದ 14ರವರೆಗೆ ರಾಜ್ಯದಲ್ಲಿ ವಿಧಾನಮಂಡಲ ಮುಂಗಾರು ಅಧಿವೇಶನ. ಇಂಥ ಹೊತ್ತಲ್ಲಿ ಸಚಿವ ಸಂಪುಟ ವಿಸ್ತರಣೆ ಚರ್ಚೆ ಅನುಮಾನ. ಯಾಕೆ ಹೇಳಿ, ಅಧಿವೇಶನ ಹೊತ್ತಲ್ಲಿ ಹೊಸ ಸಚಿವರು ಬಂದರೆ ಆಯಾ ಇಲಾಖೆ ಬಗ್ಗೆ ಸರಿಯಾದ ಮಾಹಿತಿಯೇ ಇರಲ್ಲ. ವಿಪಕ್ಷಗಳು ಸುಲಭವಾಗಿ ದಾಳಿ ಮಾಡಿಬಿಡ್ತವೆ. ನನಗೆ ಅನಿಸೋದು ಆಗಸ್ಟ್ 20ರ ಬಳಿಕ ಸಚಿವ ಸಂಪುಟ ವಿಸ್ತರಣೆ ಆಗೋದು ಖಚಿತ. ಖಾಲಿ ಇರೋದೇ 20 ಸ್ಥಾನ. 40ಕ್ಕೂ ಹೆಚ್ಚು ಶಾಸಕರು ಲಾಬಿ ಮಾಡ್ತಾನೇ ಇದ್ದಾರೆ. ಡಿ.ಕೆ.ಶಿ ಕೋಟ, ಸಿದ್ದರಾಮಯ್ಯ ಕೋಟ, ಹೈಕಮಾಂಡ್ ಕೋಟ ಯಾರಿಗೆ ಸಿಗುತ್ತೋ ಇಲ್ವೋ. ಕೆಲವು ಶಾಸಕರಂತೂ ಸಚಿವ ಸ್ಥಾನ ಕೊಡಲ್ವಾ, ಒಳ್ಳೆಯ ನಿಗಮ ಮಂಡಳಿ ಆದರೂ ಕೊಡಿ ಅಂತ ಕೇಳ್ತಾ ಇದ್ದಾರೆ. ರಾಹುಲ್ ಗಾಂಧಿ ಹೊಸಬರಿಗೆ ಅವಕಾಶ ನೀಡಿ ಅಂದಿದ್ದೇ ತಡ. ಮೊದಲ ಬಾರಿ ಗೆದ್ದವರು ಲಾಬಿ ನಡೆಸ್ತಾ ಇದ್ದಾರೆ. ವೀಕ್ಷಕರೇ, ಬಿ.ಕೆ. ಹರಿಪ್ರಸಾದ್ಗೆ ಸಚಿವ ಸ್ಥಾನ ಕೊಡಲೇಬೇಕು ಅಂತ ಸಿದ್ದರಾಮಯ್ಯ ಪಟ್ಟು ಹಿಡಿದಿದ್ದಾರಂತೆ.
ಹರಿಪ್ರಸಾದ್ಗೆ ಸಚಿವ ಸ್ಥಾನ ಕೊಟ್ಟರೆ ಒಂದೇ ಕಲ್ಲಿನಲ್ಲಿ ಎರಡು ಹಕ್ಕಿ ಹೊಡಿತಾರೆ. BK ಹರಿಪ್ರಸಾದ್ ಈಗಾಗಲೇ ಕೆಪಿಸಿಸಿ ಅಧ್ಯಕ್ಷರು. ಈ ಹಿಂದೆ ಸತೀಶ್ ಜಾರಕಿಹೊಳಿ ಸಚಿವ ಸ್ಥಾನದ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷ ಕೊಡಿ ಅಂದರೆ ಸಿದ್ದರಾಮಯ್ಯ ಒಪ್ಪಲಿಲ್ಲ. ಈಗ ಸಿದ್ದರಾಮಯ್ಯ ಸತೀಶ್ ಜಾರಕಿಹೊಳಿ ಸರಿ ಇಲ್ಲ, ಅದಕ್ಕೆ BK ಹರಿಪ್ರಸಾದ್ಗೆ ಸಚಿವ ಸ್ಥಾನ ಕೊಟ್ಟರೆ ಜಾರಕಿಹೊಳಿಗೆ ಟಕ್ಕರ್ ಕೊಟ್ಟಂತಾಗತ್ತೆ. ಅದ್ರ ಜೊತೆಗೆ ಸರ್ಕಾರದಲ್ಲಿ BK ಹರಿಪ್ರಸಾದ್ ಮೂಲಕ DK ಶಿವಕುಮಾರನ್ನ ಕಟ್ಟಿ ಹಾಕಲಿಕ್ಕೆ ಸಹಾಯ ಆಗುತ್ತೆ. ಹೀಗಾಗಿ BK ಹರಿಪ್ರಸಾದ್ ಪರ ಸಿದ್ದರಾಮಯ್ಯ ಬ್ಯಾಟಿಂಗ್ ಮಾಡ್ತಾನೇ ಇದ್ದಾರಂತೆ. ಸದ್ಯ ಕಾಂಗ್ರೆಸ್ನಲ್ಲಿ ಒಬ್ಬರಿಗೆ ಒಂದೇ ಹುದ್ದೆ ನಿಯಮ, ಅದನ್ನು ಮೀರಿಯೂ ಹರಿಪ್ರಸಾದ್ಗೆ ಸಚಿವ ಸ್ಥಾನ ಕೊಡ್ತಾರಾ ಗೊತ್ತಿಲ್ಲ. ಆದರೆ ಒಂದು ಕಾಲದಲ್ಲಿ ಸಿದ್ದರಾಮಯ್ಯ ಹರಿಪ್ರಸಾದ್ಗೆ ವಿರೋಧ ಮಾಡ್ತಾ ಇದ್ರು. ಕಳೆದ ಬಾರಿ ಹರಿಪ್ರಸಾದ್ಗೆ ಸಚಿವ ಸ್ಥಾನ ತಪ್ಪಲಿಕ್ಕೆ ಸಿದ್ದರಾಮಯ್ಯನೇ ಕಾರಣ. ಅದೇ ರಾಜಕೀಯದಲ್ಲಿ ಶಾಶ್ವತ ಶತ್ರು ಮಿತ್ರ ಯಾರೂ ಇರಲ್ಲ. ಈಗ ಒಂದು ಕಾಲದಲ್ಲಿ ಸಿದ್ದರಾಮಯ್ಯ ಕಟ್ಟರ್ ಬೆಂಬಲಿಗಂದ್ರೆ ಸತೀಶ್ ಜಾರಕಿಹೊಳಿ, ಈಗ DKಶ ಕ್ಯಾಂಪ್ನಲ್ಲಿ ಇದ್ದಾರೆ. ಮೊನ್ನೆ ಬೆಳಗಾವಿ ಹೋದಾಗ DK ಶಿವಕುಮಾರ್ ಪಕ್ಕಕ್ಕೆ ಕರೆದು ಕೂರಿಸ್ಕೊಳ್ಳಿಲ್ವಾ? ಇದನ್ನೇ ರಾಜಕೀಯ ಅನ್ನೋದು. ಕರ್ನಾಟಕದ ರಾಜಕೀಯ ಒಂದು ಲೆಕ್ಕ ಆದರೆ ಬೆಳಗಾವಿ ರಾಜಕೀಯವೇ ಬೇರೆ. ಅಲ್ಲಿ ಜಾರಕಿಹೊಳಿ ಕುಟುಂಬ ವರ್ಸಸ್ ಇತರರು. ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕಿಂತ ಬೆಳಗಾವಿಯ ಮುಖ್ಯ ಅಂತ ಜಾರಕಿಹೊಳಿ ಸಚಿವ ಸ್ಥಾನ ಆಯ್ಕೆ ಮಾಡಿಕೊಂಡ್ರು. ಜಾರಕಿಹೊಳಿ ಲೆಕ್ಕಾಚಾರ ಏನು? ಬೆಳಗಾವಿ ಜಿಲ್ಲೆಗೆ ಇನ್ನೊಂದು ಸಚಿವ ಸ್ಥಾನ ಸಿಗಬಹುದು, ಅದನ್ನು ನಾವು ಹೇಳಿದಂತೆ ಕೇಳೋರಿಗೆ, ನಮ್ಮ ಬೆಂಬಲಿಗರಿಗೆ ಕೊಡಿಸ್ಬೇಕು. ಈಗ ನೋಡಿ, ಲಕ್ಷ್ಮೀ ಹೆಬ್ಬಾಳ್ಕರ್, ಲಕ್ಷ್ಮಣ್ ಸವದಿ ಇಬ್ಬರು DK ಶಿವಕುಮಾರ್ ಬೆಂಬಲಿಗರು. ಈ ಇಬ್ಬರಲ್ಲಿ ಒಬ್ಬರಿಗೆ ಕೊಟ್ಟರು ಜಿಲ್ಲೆಯಲ್ಲಿ ಮತ್ತೊಂದು ಪವರ್ ಸೆಂಟರ್ ಆಗೋದು ಪಕ್ಕ. ಹೀಗಾಗಿ ಸತೀಶ್ ಜಾರಕಿಹೊಳಿ ಗೇಮ್ ಪ್ಲಾನ್ ಹೆಣಿತಾ ಇದ್ದಾರೆ. ನೀವು ಬೆಳಗಾವಿಯಲ್ಲಿ ಲಿಂಗಾಯತರಿಗೆ ಅವಕಾಶ ಕೊಡ್ತೀರಾ? ರಾಮದುರ್ಗ ಶಾಸಕ ಅಶೋಕ್ ಪಟ್ಟಣ್ಗೆ ಕೊಡಿ, ಇಲ್ವಾ ಬೈಲಹೊಂಗಲ ಶಾಸಕ ಮಹಂತೇಶ್ ಕೌಜಲಗಿಗೆ ಕೊಡಿ. ಒಟ್ನಲ್ಲಿ ಲಕ್ಷ್ಮಣ್ ಸವದಿ, ಲಕ್ಷ್ಮೀ ಹೆಬ್ಬಾಳ್ಕರಿಗೆ ಸಚಿವ ಸ್ಥಾನ ಕೊಡಬಾರ್ದು ಅನ್ನೋದು ಜಾರಕಿಹೊಳಿ ಗೇಮ್ ಪ್ಲಾನ್. ಬೆಳಗಾವಿ ಜಿಲ್ಲೆಯ ಶಾಸಕರ ಒಂದು ಬಣ ಖರ್ಗೆ ಭೇಟಿಯಾಗಿ ಇಂಥವರಿಗೆ ಸಚಿವ ಸ್ಥಾನ ಕೊಡಿ ಅಂತ ಮನವಿ ಮಾಡಿದೆ ಅಂತೆ. ಆದರೆ ಇದಕ್ಕೆಲ್ಲ ಹೈಕಮಾಂಡ್ ಪರಿಗಣನೆ ಮಾಡುತ್ತಾ ಗೊತ್ತಿಲ್ಲ. DK ಸಂಪುಟ ಸೇರ್ಲಿಕ್ಕೆ ಜಿಲ್ಲಾವಾರು ಶಾಸಕರು ಲಾಬಿ ಮಾಡ್ತಾ ಇದ್ದಾರೆ. ಯಾರಿಗೆ ಸಿಗತ್ತೋ ಸಿಗಲ್ವೋ ಆ ಕಾಂಗ್ರೆಸ್ ಹೈಕಮಾಂಡ್ಗೆ ಗೊತ್ತು. ಆದರೆ ಸಂಪುಟ ವಿಸ್ತರಣೆ ಬಳಿಕ ಬಂಡಾಯದ ಕಿಡಿ ಸ್ಫೋಟಗೊಳ್ಳೋದು ಮಾತ್ರ ಪಕ್ಕ. ಅದನ್ನೆಲ್ಲ DK ಶಿವಕುಮಾರ್ ಹೇಗೆ ನಿಭಾಯಿಸ್ತಾರೋ ಆ ದೇವರಿಗೇ ಗೊತ್ತು. ಜೈ ಶ್ರೀರಾಮ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.